ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕಥೆ 25. ಮಹಾಕಾಳಿ. ಒಮ್ಮೆ ತೆನಾಲಿ ರಾಮಕೃಷ್ಣ ಮಹಾಕಾಳಿಯ ಪೂಜೆ ಮಾಡುತ್ತಾ ಕುಳಿತಿದ್ದ. ಅವನ ಭಕ್ತಿ ಮತ್ತು ನಿಷ್ಠೆಗಳಿಗೆ ಮೆಚ್ಚಿ ಕಾಳಿ ಪ್ರತ್ಯಕ್ಷಳಾದಳು. ಅವಳಿಗೆ 1000 ತಲೆಗಳಿದ್ದುವು, 2 ಕೈಗಳಿದ್ದುವು. ದೇವಿ ವಾತ್ಸಲ್ಯದಿಂದ, ಭಕ್ತ, ನಿನ್ನ ಪೂಜೆಗೆ ನಾನು ಮೆಚ್ಚಿದೆ, ನಿಂಗೆ ಬೇಕಾದವರ ಕೇಳ್ಕೋ ಎಂದಳು. ರಾಮಕೃಷ್ಣ ಅವರ ಕೇಳಿಕೊಳ್ಳುವ ಬದಲು ಅವಳನ್ನು ನೋಡಿ ಗಟ್ಟಿಯಾಗಿ ನಗಲಾರಂಭಿಸಿದ. ದೇವಿಗೆ ಆಶ್ಚರ್ಯ ಆಯಿತು, ತುಸು ಕೋಪವೂ ಬಂತು. ಯಾಕೆ ರಾಮಕೃಷ್ಣ ಹೀಗೆ ನಗ್ತಿ? ನಿಂಗೆ ನನ್ನ ಕಂಡ್ರೆ ಭಯಭಕ್ತಿಗಳಿಲ್ವೇ ಎಂದು ಕೇಳಿದಳು ಕಾಳಿ ಮಾತೆ. ದೇವಿ, ನಿನ್ನನ್ನು ಕಂಡ್ರೆ ನನಗೆ ಭಕ್ತಿ ಇದೆ, ಆದರೆ ಭಯ ಸ್ವಲ್ಪವೂ ಇಲ್ಲ. ಯಾಕೆಂದ್ರೆ ನೀನು ನನ್ನ ತಾಯಿ ಅಲ್ವೇ? ತಾಯಿನ ಕಂಡ್ರೆ ಯಾರಿಗೆ ಹೆದರಿಕೆ? ದಯವಿಟ್ಟು ತಪ್ಪು ತಿಳಿಬೇಡ ದೇವಿ, ನಾನು ನಕ್ಕ ಕಾರಣ ಇಷ್ಟೆ. ಮನುಷ್ಯ ಮಾತ್ರದವರಾದ ನಮಗೆ ಒಂದೇ ತಲೆ, ಒಂದೇ ಮೂಗಿದೆ. ನಮಗೆ ನೆಗಡಿ ಬಂದ್ರೆ ಅದನ್ನು ಒರೆಸೋಕೆ ಇರೋ 2 ಕೈಗಳು ಸಾಲದಲ್ಲ. ಅಂಥದ್ದು 1000 ತಲೆಗಳಿರೋ ನಿಂಗೆ ನೆಗಡಿ ಬಂದ್ರೆ ಅದು ಹೇಗೆ 2 ಕೈಗಳಲ್ಲಿ ಏಗುತ್ತೀಯೋ ಎನ್ಸಿ ನಂಗೆ ನಗು ಬಂತು ಎಂದ. ಅದನ್ನು ಕೇಳಿ ಕಾಳಿ ದೇವಿಗೂ ನಗು ಬಂತು. ರಾಮಕೃಷ್ಣ, ನೀನು ಒಳ್ಳೆ ಹಾಸ್ಯಗಾರ. ಇರ್ಲಿ, ನನ್ನ ಒಂದು ಕೈಲಿ ಮೊಸರು, ಇನ್ನೊಂದರಲ್ಲಿ ಹಾಲು ಇವೆ. ಮೊಸರು ಕುಡಿದ್ರೆ ನಿಂಗೆ ಅಪಾರ ಧನ ಸಂಪತ್ತು ಸಿಗುತ್ತೆ, ಹಾಲು ಕುಡಿದ್ರೆ ಅಪಾರ ವಿದ್ಯಾಸಂಪತ್ತು ಲಭಿಸ್ತದೆ. ನಿನಗ್ಯಾವುದು ಬೇಕು ಹೇಳು ಎಂದಳು ಮಹಾಕಾಳಿ. ರಾಮಕೃಷ್ಣ ತುಸು ಯೋಚಿಸಿ, ತಾಯೇ, ಅವನ್ನಿಲ್ಲಿ ಕೊಡು, ವಿಚಾರ ಮಾಡ್ತೀನಿ ಎಂದು ಆ ಪಾತ್ರೆಗಳನ್ನು ಇಸಿದುಕೊಂಡು 2ರಲ್ಲಿದ್ದುದನ್ನು ಕುಡಿದು ಬಿಟ್ಟ. ದೇವಿಯ ಕಾಲಿಗೆ ನಮಸ್ಕರಿಸಿ, ಮಹಾದೇವಿ, 2 ರುಚಿಯಾಗಿದ್ವು. ಧನವಿದ್ದು ವಿದ್ಯೆ ಇಲ್ಲದೆ ಇದ್ರೆ ಏನು ಪ್ರಯೋಜನ ಎನಿಸಿ 2 ಕುಡಿದು ಬಿಟ್ಟೆ, ಕ್ಷಮಿಸಬೇಕು ಎಂದು ನುಡಿದ. ಮಹಾಕಾಳಿ ಸಂತುಷ್ಟಳಾಗಿ, ಮಾತಿನಲ್ಲಿ ಬಲು ಜಾಣನಾದದ್ದರಿಂದ ನೀನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವಿಕಟಕವಿಯಾಗು. ನಿನ್ನ ನಗೆ ಮಾತುಗಳಿಂದ ಮನುಷ್ಯರ ಅವಿವೇಕತನವನ್ನು ತಿದ್ದು ಎಂದು ವರವಿತ್ತಳು. ಅಲ್ಲಿಂದ ಕೃಷ್ಣದೇವರಾಯನ ಆಸ್ಥಾನಕ್ಕೆ ತೆರಳಿದ ರಾಮಕೃಷ್ಣ ಅರಸನ ಪ್ರೀತಿಯ ಕವಿಗಳಲ್ಲಿ ಒಬ್ಬನಾದ.